ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಸನ ಪೇರುಬದರಿಯ ಮಾತಾಡ್ತಿರೋದು. ಇವತ್ತು ಫ್ಯಾಮಿಲಿ ಜೊತೆ ಒಂದು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ವರ್ಷ ಧರ್ಮಸ್ಥಳಕ್ಕೆ ಹೋಗೋದು ಬರಬೇಕು, ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಆಗೋಲ್ಲ. ಅದಕ್ಕೆ ಇವತ್ತು ಶಿವಮೊಗ್ಗದಿಂದ ಧರ್ಮಸ್ಥಳಕ್ಕೆ ಪಯಣ. ಇವತ್ತಿನ ಪಯಣ ಯಾವ ಥರ ಇರುತ್ತೆ, ಹೆಂಗೆ ರೀಚ್ ಆಗ್ತೀವಿ, ಹೆಂಗೆ ಸ್ಟೇ ಆಗ್ತೀವಿ, ಹೆಂಗೆ ದರ್ಶನ ಮಾಡ್ತೀವಿ, ಹೆಂಗೆ ವಾಪಸ್ ಬರ್ತೀವಿ ಅಂತ ಜಸ್ಟ್ ಒಂದು ಬ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಶಿವಮೊಗ್ಗದಿಂದ ಸೀದಾ ನಾವು ಬಂದಿದ್ದು KSRTC ಬಸ್ ಸ್ಟ್ಯಾಂಡ್. ಆಲ್ಮೋಸ್ಟ್ 10:45 ಟೈಮ್. ಇವಾಗ ಬಸ್ಸು ಸಕ್ಕದ ರಶ್ ಇದೆ. ಯಾಕೆಂದರೆ ಇವತ್ತು BJP ಇಂದ ಒಂದು ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಇರೋದ್ರಿಂದ ಅಲ್ಲಿಗೆಲ್ಲ ಬಸ್ ಕಳಿಸ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಜನಸಾಮಾನ್ಯರಿಗೆ ಬಸ್ ಇಲ್ಲ. ಅದಕ್ಕೋಸ್ಕರ ರಶ್ ಇರೋ ಬಸ್ಸಲ್ಲೇ ಹೆಂಗೋ ಸೀಟನ್ನು ಹಿಡ್ದು ಕದ್ಕೊಂಡು ಕುತ್ಕೊಂಡಿದ್ದೀವಿ. ಸೊ ಬಸ್ಸು ಹೊರಡ್ತು, ನಾವು ನಿದ್ದೆಗೆ ಜಾರಿದ್ವಿ. ಆಮೇಲೆ ನೆಕ್ಸ್ಟು ಮಿಡ್ಲಲ್ಲಿ ಸ್ವಲ್ಪ ಬ್ರೇಕು, ಚಿಕ್ಕಮಗಳೂರು ಸೈಡೆಲ್ಲ ಎಲ್ಲ ಒಂದು ಕಡೆ ನಿಲ್ಲಿಸಿದ್ರು. ನೋಡಿ ಇಷ್ಟು ಜನ ಬಸ್ಸಲ್ಲಿದ್ದು, ಒಂದೇ ಬಸ್ ಜನ ಎಷ್ಟಿದ್ರು, ಸಖತ್ ರಶ್ ಇತ್ತು. ತುಂಬ ಜನ ನಿಂತ್ಕೊಂಡೇ ಪ್ರಯಾಣ ಮಾಡಿದ್ರು ಅಂಟಿಲ್ ಧರ್ಮಸ್ಥಳ ತನಕ. ಫೈನಲಿ ಇದು ನಮ್ಮ ಧರ್ಮಸ್ಥಳ ಬನ್ನಿ ಕೇಳಿದ್ವಿ. ನಿದ್ದೆ ಬಂತು, ಬಟ್ ನಿದ್ದೆ ಮಾಡೋಕ್ಕಾಗಲಿಲ್ಲ. ಸೊ ವೆಲ್ಕಮ್ ಟು ಧರ್ಮಸ್ಥಳ. ಸೊ ಮಾರ್ನಿಂಗ್ ಆಲ್ಮೋಸ್ಟ್ ನಾವು ರೀಚ್ ಆದಾಗ 4:30, 4:45, 4:30 ಆಲ್ಮೋಸ್ಟ್ ಟೈಮ್ ಆಗಿತ್ತು. ಸೊ ನಾವು 4:30 ಬಂದ ತಕ್ಷಣ ಫಸ್ಟು ನಾವು ಪ್ಲ್ಯಾನ್ ಮಾಡಿದ್ದು ಮುಡಿ ಕೊಡೋಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಮುಡಿ ಕೊಡೋಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಸೊ ನನ್ನ ಸಜೆಷನ್ ಏನಪ್ಪ ಅಂದರೆ, ಫಸ್ಟು ಬಂದು ರೂಮಿಗೆ ಹೋಗೋಕ್ಕಿಂತ ಮುಂಚೆ ರೂಮ್ ಏನಾರು ಮಾಡಿದರೆ ಓಕೆ, ರೂಮ್ ಮಾಡಿರಲಿಲ್ಲ ಅಂದರೆ ಸೀದಾ ನೀವು ಮುಡಿ ಕೊಡೋಕ್ಕೆ ಬನ್ನಿ. ಏಕೆಂದರೆ ಅಲ್ಲಿ ತುಂಬ ರಶ್ ಇರುತ್ತೆ, ತುಂಬ ಟೈಮ್ ತಗೊಳುತ್ತೆ. ಯೂಶ್ವಲಿ ಕ್ಯೂ ಇದ್ದೇ ಇರುತ್ತೆ ಮುಡಿ ಕೊಡೋ ಜಾಗದಲ್ಲಿ. ಸೊ ಅದನ್ನು ನೀವು ಬೇಗ ರೀಚ್ ಆಗಬೇಕಂದ್ರೆ ನೀವು ಆಲ್ಮೋಸ್ಟ್ 4 ಗಂಟೆ 3:15 ಬಂದರೂ ಸಹಿತ ಮುಡಿ ಕೊಡೋ ಜಾಗದಲ್ಲಿ ಕೂತ್ಕೊಂಡು ಆರಾಮ್ಸೆ ಮಲ್ಕೊಂಡು ಸಹಿತ ನೀವು ಅಲ್ಲಿ ಮುಡಿ ಕೊಡೋಕ್ಕೆ ನಿಮಗೆ ಬೇಗ ಕ್ಲೋಸ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲ ಅಂದರೆ ತುಂಬ ರಶ್ ಆಗುತ್ತೆ. ಸೊ ನಾವು ಬಂದ ತಕ್ಷಣ ಸೀದಾ ಮುಡಿ ಕೊಡೋಕ್ಕೆ ಹೋಗಿದ್ದು. ಅಲ್ಲಿ ತುಂಬ ರಶ್ ಇತ್ತು, ಬಟ್ ನಾವಲ್ಲೊಂದು 10-15 ನಿಮಿಷ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ತುಂಬ ಹೊತ್ತು ಆದಮೇಲೆ ಆಲ್ಮೋಸ್ಟ್ 1.5 ಅವರ್ ಆದಮೇಲೆ ನಮಗೆ ಹೊರಗಡೆ ಬಂದ್ವಿ. ಮುಡಿ ಕೊಡುವಂಥ ಟಿಕೆಟ್ ಪ್ಲೇಸಿಗೆ ಬಂದ್ವಿ. ಸೊ ಇಲ್ಲಿ ಮಿನಿಮಮ್ 20 ರೂಪೀಸ್ ಟಿಕೆಟ್ ಇರುತ್ತೆ, ಯಾವ ಥರ ಮುಡಿ ಕೊಡ್ತಾರೆ ಅಂತ. ಟಿಕೆಟ್ ತೊಗೊಂಡಾದ್ಮೇಲೆ ಸೀದಾ ನಮಗೆ ಒಂದು ಟೋಕನ್ ನಂಬರ್ ಕೊಟ್ಟಿರ್ತಾರೆ. ಆ ಟೋಕನ್ ಜಾಗದಲ್ಲಿ ನಾವು ನಿಂತ್ಕೊತೀವಿ. ಅಲ್ಲಿಂದ ನಾವು ನನ್ನ ಮಗ ಇಬ್ಬರು ಸಹಿತ ಮುಡಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಮುಡಿ ಕೊಡುವಂಥ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ. ಮಾರ್ನಿಂಗ್ 5:45 to 6 o'clock ಟೈಮ್ ಆಲ್ಮೋಸ್ಟ್. ನೋಡಿ ಎಷ್ಟು ಜನ ಇದ್ದಾರೆ ಆವಾಗಲೇ. ಒಂಥರ ಮೆಮೊರಿ. ನಮಗೂ ಅಪ್ಪ ಸ್ಟಾರ್ಟಿಂಗಲ್ಲಿ ಮುಡಿ ಕೊಡೋ ಟೈಮಲ್ಲಿ ಈ ಥರ ಮಾಡೋದು ಒಂಥರ ಚೆಂದ ಇರುತ್ತೆ ಮೆಮೊರಿ. ಸೊ ಮುಡಿ ಕೊಟ್ಟಾದಮೇಲೆ ನಾವು ಹೊರಟಿದ್ದೆ ರೂಮ್ ಹುಡ್ಕೋದಕ್ಕೆ. ಮುಡಿ ಕೊಡೋ ತನಕ ನಾವು ಕೂಲಾಗಿರ್ತೀವಿ. ಮುಡಿ ಕೊಟ್ಟಾದ್ಮೇಲೆ ನೆಕ್ಸ್ಟು ಚಾಲೆಂಜ್ ಇರೋದು ರೂಮ್ ಸಿಗುತ್ತೋ ಸಿಗೋಲ್ಲ ಅಂದ್ಕೊಂಡು ಬರ್ತೀವಿ. ಬಟ್ ರೂಮಿಗೂ ಸಹಿತ ಕ್ಯೂ ನಿಂತ್ಕೋಬೇಕು. ಸಿಗುತ್ತೆ ಅನ್ನೋ ಪಾಸಿಟಿವಲ್ಲಿ ನಿಂತ್ಕೊಂಡಿರ್ತೀವಿ, ಬಟ್ ರೂಮ್ ಸಿಗುತ್ತೆ, ಅಲ್ಲೂ ಸಹಿತ ತುಂಬ ಟೈಮ್ ಕಾಣುತ್ತೆ. ಆಲ್ಮೋಸ್ಟ್ ನಾವು 2 ಅವರ್ ರೂಮ್ಗೆ ಅಂತ ನಿಂತ್ಕೊಂಡಿದ್ವಿ. ಬಟ್ ಇಲ್ಲಿ ನಾವು ಮಾಡಿದ್ದು ಬೆನಿಫಿಟ್ ಏನಪ್ಪ ಅಂದರೆ, ಬಟ್ ರೂಮ್ ನಿಂತ್ಕೊಂಡೋಗ್ಲೇ ಸಹಿತ ನಾವು ಫ್ರೆಶ್ ಅಪ್ ಆಗಿಬಿಟ್ವಿ ದರ್ಶನಕ್ಕೆ ಹೋಗೋಕ್ಕೆ. ಮತ್ತು ರೂಮ್ ಫ್ರೆಶ್ ಅಪ್ಪಿಗೆ ಅಂತಲೇ ರೂಮ್ಗೆ ವೆಯ್ಟ್ ಮಾಡಲಿಲ್ಲ. ನಾವು ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ರೂಮ್ಗೆ ಬಂದ್ವಿ. ಧರ್ಮಸ್ಥಳದ ರೂಮು ತುಂಬ ಕಂಫರ್ಟಾಗಿರುತ್ತೆ, ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದ ಕಾರಣ ಡ್ರೆಸ್ ಹಾಕ್ಕೊಂಡು ನಾವು ದರ್ಶನಕ್ಕೆ ಹೊರಟ್ವಿ. ನಮಗೆ ಮುಂಚೆನೇ ಗೊತ್ತಿತ್ತು ದರ್ಶನ ತುಂಬ ಟೈಮ್ ತಗೊಳುತ್ತೆ ಅಂತ. ನಾವು ಇವಾಗ ಆಲ್ರೆಡಿ 9 ಕಾಲಾಗಿತ್ತು ನಮಗೆ. ಅದಕ್ಕೋಸ್ಕರ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಇವಾಗಲೇ ಏನು ರಶ್ ಇದೆ ಪುಟ್ಟ, ಇವಾಗಲೇ ಏನು ರಶ್ ಇದೆ ನೋಡಿ. ಸೊ ಯಾವಾಗಲೂ ರಶ್ ಇರುತ್ತೆ ದೇವಸ್ಥಾನ. ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಈ ಸತಿ. ಸೊ ಎಂಟ್ರಲ್ಲಿ ನಾವೊಂದು ಅಬ್ಸರ್ವೇಷನ್ ಏನಪ್ಪ ಅಂದರೆ, ಈ ಜಾಗದಿಂದ ನೀವು ಎಷ್ಟೊತ್ತಾಗುತ್ತೆ ದರ್ಶನ ಮಾಡೋಕ್ಕೆ ಅಂತ ಡೈರೆಕ್ಟಾಗಿ ಇಲ್ಲಿ ಟಿ ವಿಲಿ ಕೊಟ್ಟಿರ್ತಾರೆ ನೋಡಿ, 3-4 ಅವರ್ ಆಗುತ್ತೆ ದರ್ಶನ ಮಾಡೋಕ್ಕೆ ಅಂತ. ಸೊ ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ.
ದರ್ಶನಕ್ಕೆ ನಿಂತ್ಕೊಂಡ್ವಿ. ನೆಕ್ಸ್ಟು ದರ್ಶನ ಸ್ಟಾರ್ಟ್ ಮಾಡಿದ್ವಿ. ವಾಕಿಂಗ್ ಸಖತ್ ರಶ್ ಇತ್ತು ಮಾತ್ರ. ನಾವು ಹೋಗಾದ್ಮೇಲೆ ಇನ್ನೂ ತುಂಬ ಜನ ಬಂದರು. ಅವರು ತುಂಬ ದೂರದಿಂದ ಅವರಿಗೆ ವಾಕಿತ್ತು. ತುಂಬ ಜನ ದರ್ಶನ ಸೈನ್ಸ್ ಸೆಂಟ್ರಲ್ಲಿ ಸ್ಟಾಪ್ ಮಾಡ್ತಿದ್ರು, ಕೂತ್ಕೊತಿದ್ವಿ, ರೆಸ್ಟ್ ಮಾಡ್ತಾಯಿದ್ವಿ. ತುಂಬ ಜನ ರಶ್. ಧರ್ಮಸ್ಥಳ ಯಾವಾಗಲೂ ರಶ್ ಇರುತ್ತೆ. ಕೂತ್ಕೊಳೋದು, ಎಳೆದಾಡೋದು, ಕೂತ್ಕೊಳೋದು, ಓಡಾಡೋದು. ಬಟ್ ಅಲ್ಲಿ ತುಂಬ ಚೆನ್ನಾಗಿ ಫೆಸಿಲಿಟಿ ಇದೆ. ಸೈನ್ಸ್ ಸೆಂಟ್ರಲ್ಲಿ ನೀರಿನ ಫೆಸಿಲಿಟಿ ಇದೆ. ಮೇಲ್ಗಡೆ ಸೆಕೆಗೆ ಅಂತೂ ತುಂಬ ದೊಡ್ಡ ಫ್ಯಾನ್ ಇದೆ. ತುಂಬ ಚೆನ್ನಾಗಿದೆ. ಅಲ್ಲೇನಂತ ಬೋರ್ ಆಗೋಲ್ಲ. ಬಟ್ಟು ನಡಿಬೇಕನ್ನೋದು ಒಂದೇ ಬೋರ್, ಅಷ್ಟುಬಿಟ್ಟರೆ ಏನಿಲ್ಲ. ದರ್ಶನ ಮಾಡಬೇಕು ಅಂದರೆ ನಡಿಲೇಬೇಕು, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮು ನಮಗೆ ದರ್ಶನಕ್ಕೆ ಹೋಗೋ ಟೈಮಲ್ಲಿ ಪ್ರಸಾದ ಸಿಕ್ಕಿದ್ದು. ಇಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಪ್ರಸಾದ ಕೊಟ್ಟರು. ಬಟ್ ಇಲ್ಲಿ ಅಬ್ಸರ್ವೇಷನ್ ಮಾಡೋಂಥ ವಿಚಾರ ಏನಪ್ಪ ಅಂದರೆ, ಫಸ್ಟ್ ಟೈಮ್ ಇಲ್ಲಿ ರೂಮ್ಗಳಿಗೆ ಬಿಡ್ತಾರೆ. ಇದು ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಇವಾಗ ಏನು ನೋಡ್ತಾ ಇರೋದು ಕಂಪ್ಲೀಟ್ಲಿ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗಿರೋ ಜಾಗ. ಕೆಳಗಡೆ ಮೇಲ್ಗಡೆ ಫುಲ್ಲು ಕಂಪ್ಲೀಟಾಗಿ ಒಂದೊಂದು ರೂಮ್ ಇದೆ. ಆ ರೂಮಲ್ಲಿ ಮಿನಿಮಮ್ 250ರಿಂದ 300 ಜನ ಆಲ್ಮೋಸ್ಟ್ ಅಲ್ಲಿರ್ಬೋದು. ಆ ಥರ ದರ್ಶನ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದು ತಿರುಪತಿಲಿ ಇದೇ ಥರ ಮಾಡಿರ್ತಾರೆ ಅಂತ ಹೇಳಿದ್ರು. ಬಟ್ ಇದು ಮಾತ್ರ ತುಂಬ ಹೈಟೆಕ್ ಆಗಿದೆ, ಹೈಜಿನಲ್ಲಿದೆ. ನಮ್ಗೆ ಫಸ್ಟ್ ಟೈಮ್ ಹೋದಾಗ ನಮಗೆ ಸರ್ಪ್ರೈಸ್ ಇದೆ. ಯಾಕೆಂದರೆ ನಾವು ತುಂಬ ಸುಸ್ತಾಗಿ ಹೋಗಿದ್ವಿ ಆಲ್ರೆಡಿ. ಈ ರೂಮಿಗೆ ಬರೋಕ್ಕೆ ಆಲ್ಮೋಸ್ಟ್ 2 ಅವರ್ ಟೈಮ್ ತಗೊಂತು. ಇವಾಗ ರೂಮಿಂದ ಹೊರಡೋಕ್ಕೆ ಎಷ್ಟು ಆಗುತ್ತೆ ನಮ್ಗೆ ಐಡಿಯಾ ಇಲ್ಲ. ಬಟ್ ಇವಾಗ ಬಂದಿದ್ವಿ ನೋಡಿ, ಎಷ್ಟು ಜನ ಕಾಯ್ತಾ ಕೂತ್ಕೊಂಡಿದ್ದಾರೆ ನಮಗಿಂತ ಮುಂಚೆ ಬಂದಿರೋರು. ಸೊ ಅವರು ನಿಮಗೆ ಮುಂಚೆನೇ ಹೇಳಿಬಿಡ್ತಾರೆ ಇಷ್ಟು ಅವರ್ ಆಗುತ್ತೆ ರೂಮಿಂದ ಎಕ್ಸಿಟ್ ಆಗೋಕ್ಕೆ ಅಂತ. ಇಲ್ಲ ನಾವು ವೆಯ್ಟ್ ಮಾಡೋದಂದ್ರೆ ಅದಕ್ಕೆ ಅಲ್ಲಿಂದ ಹೋಗ್ಬೋದು. ಅಲ್ಲೂ ಆಪ್ಷನ್ ಇದೆ. ಬಟ್ ಅಲ್ಲಿ ರೂಮ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಅಲ್ಲೂ ಸಹಿತ ಫ್ಯಾನ್ ಇತ್ತು, ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇತ್ತು, ಟಿ ವಿಲಿ ದರ್ಶನ ಆಗ್ತಿರುತ್ತೆ. ಅದಾದಮೇಲೆ ಅಲ್ಲಿ ನಿಮಗೆ ಸ್ನ್ಯಾಕ್ಸಿಗಾಗಲಿ ಕೂಲ್ ಡ್ರಿಂಕ್ಸ್ಗಾಗಲಿ ವ್ಯವಸ್ಥೆ ಇದೆ. ಐಸ್ ಕ್ರೀಮ್ ಆಗಲು ನೀವು ಏನು ಬೇಕೋ ತೊಗೋಬೋದು. ಸೊ ನಾವಿಲ್ಲಿ ಬಂದಾಗ ಆಲ್ಮೋಸ್ಟ್ ನಾನು ಮಲ್ಕೊಂಡೇ ಬಿಟ್ಟೆ 1 ಅವರ್. ಸೊ ನೋಡಿ, ಆ ಟಿ ವಿಲಿ ಡಿಸ್ಪ್ಲೇ ಮಾಡ್ತೀವಿ ಎಷ್ಟೊತ್ತಾಗುತ್ತೆ ನಿಮಗೆ ದರ್ಶನ ಮಾಡೋದಕ್ಕೆ ಅಂತ. ಆಲ್ಮೋಸ್ಟ್ ನಮ್ಗಲ್ಲಿ ಕೊಟ್ಟಿದ್ದು 12:45 ಟೈಮಿಂಗ್ಸ್. 12:45ಗೆ ದರ್ಶನ ಆಗುತ್ತೆ ಅಂತ ಕೊಟ್ಟಿದ್ದು. ಫೈನಲಿ ನಮಗೆ ಅದು ರೂಮಿಂದ ಎಕ್ಸಿಟ್ ಆಗೋಂಥ ಟೈಮ್ ಬಂತು. ಅದು ಕರೆಕ್ಟ್ 12:45ಗೆ ಬಂತು. ಬಟ್ ನಾವು ಅಬ್ಸರ್ವ್ ಮಾಡಿಸಿದ್ದೇನಪ್ಪ ಅಂದರೆ, ಕಂಪ್ಲೀಟಾಗಿ ಏನು ಮಾಡಿದ್ದಾರೆ ಆ ಫೆಸಿಲಿಟಿ, ರೂಮ್ ಫೆಸಿಲಿಟಿ ತುಂಬ ಹೈಟೆಕ್ಕಾಗಿ ಹೈಜೀನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಈ ಥರದ ಒಂದು ರೂಮ್ ಫೆಸಿಲಿಟೀಸ್ ಮಾಡಿದ್ದಾರೆ ದರ್ಶನ ಮಾಡೋಕ್ಕೆ ಧರ್ಮಸ್ಥಳದಲ್ಲಿ ಅಂತ. ತುಂಬ ಚೆನ್ನಾಗಿದೆ, ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಫೈನಲಿ ನಾವು ಒಳಗಡೆ ಬಂದ್ವಿ. ಆಲ್ಮೋಸ್ಟ್ ನಮಗೆ ಇಲ್ಲಿ ರೀಚ್ ಆಗೋಕ್ಕೆ 5 ಅವರ್ ಆಯಿತು. ಒಳಗಡೆ ಬಂದ ತಕ್ಷಣ ಮನಸ್ಸಿಗೆ ಒಂಥರ ನೆಮ್ಮದಿ. ಸೊ ಇಲ್ಲಿಂದ ನಾನು ವೀಡಿಯೋ ಕಂಟಿನ್ಯೂ ಮಾಡಲ್ಲ, ಯಾಕೆಂದರೆ ವೀಡಿಯೋ ಮಾಡೋಕ್ಕೆ ಹೊರಗಡೆ ಅಲೋ ಇರೋಲ್ಲ. ದರ್ಶನ ಮಾಡ್ಕೊಂಡು ಮತ್ತೆ ಹೊರಗಡೆ ಬಂದಾಗ ಮೀಟ್ ಮಾಡ್ತೀವಿ. ಸೊ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿದ ತಕ್ಷಣ ಎಷ್ಟೇ ಸುಸ್ತಾದರೂ ಸಹಿತ ಅದು ಹೊರಟೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದು ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಅದೊಂಥರ ನೆಮ್ಮದಿ ಮನಸ್ಸಿಗೆ. ಇದಾದಮೇಲೆ ನಾವು ಹೊರಟಿದ್ದು ಪ್ರಸಾದ ಮಾಡೋದಕ್ಕೆ.
ಪ್ರಸಾದ ಕಡೆ ವ್ಯವಸ್ಥೆನೂ ಸಹಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸತಿ ಧರ್ಮಸ್ಥಳ ಮಾತ್ರ ನಮಗೆ ಬೇರೆ ಥರನೇ ಅನುಭವ ಕೊಡ್ತು. ಏಕೆಂದರೆ ಆಲ್ಮೋಸ್ಟ್ 2 ವರ್ಷ ಆಯಿತು ನಾನು ಧರ್ಮಸ್ಥಳಕ್ಕೆ ಹೋಗ್ದಲೆ. 2 ವರ್ಷ ಆದಮೇಲೆ ಧರ್ಮಸ್ಥಳಕ್ಕೆ ಬಂದಿದ್ದು. ಸಿಟ್ಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದರು, ನಾನು ನೋಡಿರಲಿಲ್ಲ. ಬಟ್ ನೋಡಿದಾಗ ತುಂಬ ಚೆನ್ನಾಗಾಯಿತು. ನೋಡಿ, ಈ ಥರ ಕೂತ್ಕೊಂಡು ಸ್ಟೀಲ್ ತಟ್ಟೆಲಿ ಊಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇವಾಗ. ಮುಂಚೆ ಎಲ್ಲ ನಾವು ಕೆಳಗಡೆ ಕೂತ್ಕೊಂಡು ಎಲೆ ಊಟ ಮಾಡಬೇಕಾಗಿತ್ತು. ಅದು ಒಂಥರ ಚೆನ್ನಾಗಿತ್ತು. ಪ್ರಸಾದ ಯಾವ ಥರ ಕೊಟ್ಟರು ಪ್ರಸಾದನೇ ಅಲ್ವಾ. ಸೊ ಬನ್ನಿ ಪ್ರಸಾದ ಮಾಡೋಣ. ಪ್ರಸಾದ ಎಂದಿನಂತೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಸಹಿತ. ನೋಡಿ, ಇದೆಲ್ಲ ಮುಂದ್ಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ. ತಟ್ಟೆಯಲ್ಲಿ ಊಟ ಬಡಿಸೋದು, ತಟ್ಟೆ ಕೊಡೋದು ವ್ಯವಸ್ಥೆ ಇರ್ಬೋದು. ತುಂಬ ಚೆನ್ನಾಗಿ ಬೇರೆ ಬೇರೆ ಥರ ಮಾಡಿದ್ದಾರೆ. ಸೊ ಪ್ರಸಾದ ಸ್ಟಾರ್ಟ್ ಮಾಡಿದೆ, ಬನ್ನಿ ಪ್ರಸಾದ ಮಾಡೋಣ. ನನ್ನ ಸಜೆಷನ್ ಏನಪ್ಪ ಅಂದರೆ, ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಸ್ಕೊಳ್ಳಿ. ಕೆಲವೊಬ್ಬರು ಮಕ್ಕಳು ಇದ್ದರೂ ಸಹಿತ ಮಕ್ಕಳಿಗೆ ಎಷ್ಟು ಬೇಕಟ್ಟು ಹಾಕ್ಸಲ್ಲ. ಅವ್ರ ಪಾಡಿಗೆ ಊಟ ಮಾಡ್ತಿರ್ತಾರೆ, ಮಕ್ಕಳು ನೋಡೋದು ಇಲ್ಲ, ತುಂಬ ವೇಸ್ಟ್ ಮಾಡ್ತಾರೆ. ನಾನು ಆ ಥರ ಮಾಡಬೇಡಿ ಅಂತ ನಾನು ಸಜೆಷನ್ಸ್ ಕೊಡ್ತೀನಿ. ಎಷ್ಟು ಬೇಕು ಅಷ್ಟೇ ಪ್ರಸಾದ ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಚೆಲ್ಲಬೇಡಿ. ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಪ್ರಸಾದ ವಿತರಣೆ ಮಾಡ್ತಾರೆ. ನೋಡೋಕ್ಕೆ ಒಂಥರ ಖುಷಿ. ನೋಡಿ, ಎಷ್ಟು ಜನ ಇದ್ದಾರೆ ಅಲ್ಲಿ. ಅಷ್ಟು ಜನಕ್ಕೆ ನೀಟಾಗಿ ತಟ್ಟೆ ಪ್ರಸಾದ ಎಲ್ಲ ಕೊಡಬೇಕು ಅಂದರೆ ಭಾಳ ಚಾಲೆಂಜಿಂಗ್ ಆಗಿರುತ್ತೆ. ತುಂಬ ಬೇರೆ ಬೇರೆ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ಪ್ರಸಾದ ಮೇಲೆ ನಾವು ವಾಪಸ್ಸು ದೇವ್ರ ದರ್ಶನ. ಸೊ ದೇವಸ್ಥಾನದ ಮುಂದೆ ಸ್ವಲ್ಪ ಫೋಟೋಸು ಎಂದಿನಂತೆ ತೊಗೊಂಡ್ವಿ. ಇದಾದಮೇಲೆ ರೂಮಿಗೆ ವಾಪಸ್ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ತುಂಬ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗಿನ ಎದ್ದು ಬಂದಿದ್ದಲ್ವ, ತುಂಬ ಸುಸ್ತಾಯಿತು. ರೆಸ್ಟ್ ಮಾಡಿದ್ವಿ. ಯೂಶ್ವಲಿ ನಾವು ಯಾವಾಗಲೂ ಧರ್ಮಸ್ಥಳ ಸ್ಟೇ ಮಾಡಿದ್ರೆ ಬೆಳಗ್ಗೆ ಒಂದು ಸತಿ ದರ್ಶನ, ಸಂಜೆ ಒಂದು ಸತಿ ದರ್ಶನ ಮಾಡ್ತೀವಿ. ಏಕೆಂದರೆ ಸಂಜೆ ದರ್ಶನ ಯಾವಾಗಲೂ ಸ್ವಲ್ಪ ಬೇಗ ಆಗುತ್ತೆ. ಸೊ ದರ್ಶನಕ್ಕೆ ಹೋಗಿನ ಮುಂಚೆ ಅಲ್ಲಿ ಫೇಮಸ್ ಗೋಲಿ ಬಜ್ಜಿ ನಮ್ಮಂದರೆ ತುಂಬ ಇಷ್ಟ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಡಿಫ್ರೆಂಟಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಕಾಫಿ ಸ್ಟ್ರಾಂಗ್. ಸೊ ಗೋಲಿ ಬಜ್ಜಿ ತೊಗೊಂಡು ಕಾಫಿ ಕುಡಿದು ನಾವು ನೆಕ್ಸ್ಟ್ ಹೊರಟಿದ್ದು ಸೆಕೆಂಡ್ ಟೈಮ್ ದರ್ಶನ ಮಾಡೋದಕ್ಕೆ. ಸೆಕೆಂಡ್ ಟೈಮ್ ದರ್ಶನ ಮಾಡೋದಕ್ಕೆ ಹೊರಟು. ಬಟ್ ಈ ಸತಿ ಜನ ತುಂಬ ಕಮ್ಮಿ ಇದ್ದರು. ನಮಗೆ ನೀವು ನಂಬ್ತಿರೋ ಬಿಡ್ತಾರೆ, ನಮಗೆ ಆಲ್ಮೋಸ್ಟ್ 30 ಮಿನಿಟ್ಸಲ್ಲಿ ದರ್ಶನ ಆಯಿತು. ಬೆಳಗ್ಗೆ ಅದೇ ದರ್ಶನ ನಮಗೆ 5 ಅವರ್ ಆಯಿತು. ಇವಾಗ ನಮಗೆ 30 ನಿಮಿಷದ ದರ್ಶನ ಆಯಿತು. ಆ ದರ್ಶನದ ವೀಡಿಯೋ ಫುಲ್ ನಾನು ಮಾಡೋಕ್ಕೆ ಹೋಗಲಿಲ್ಲ, ಮತ್ತು ವೀಡಿಯೋ ಟೈಮಿಂಗ್ ಜಾಸ್ತಿ ಆಗುತ್ತೆ ಅಂತ. ಈ ಸತಿ ದರ್ಶನ ತುಂಬ ಚೆನ್ನಾಗಾಯಿತು. ನಡಿ ವಾದ ಮಾಡಬೇಡ. ಇದಾದಮೇಲೆ ನಮಗೊಂದು ಕಡೆಯಲ್ಲಿ ಲೈನ್ ನಿಂತ್ಕೊಂಡಿದ್ರು. ಏನಕ್ಕೆ ಅಂತ ಕೇಳಿದಾಗ ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ನೋಡೋಕ್ಕೆ ಅವ್ರ ಹತ್ರ ಮಾತಾಡಬೇಕಂತ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಬಟ್ ನಮಗೆ ದರ್ಶನ ಮಾಡಾದ್ಮೇಲೆ ಟೈಮ್ ಇದ್ದಿದ್ದರಿಂದ ನಮಗೂ ಒಂದು ಅಪಾರ್ಚುನಿಟಿ ಇರಲಿ, ನಾವು ಒಂದು ಸತಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಮಾತಾಡ್ಸೋಣ ಅಂತ ನಾವು ನಿಂತ್ಕೊಂಡ್ವಿ. ಆಲ್ಮೋಸ್ಟ್ ಅಲ್ಲೇ ನನಗೆ 45 to 50 ಮಿನಿಟ್ಸ್, ಆಲ್ಮೋಸ್ಟ್ 1 ಅವರ್ ನಾವು ಹೊರಗಡೆ ನಿಂತ್ಕೊಂಡಿದ್ವಿ. ಸೆಂಟ್ರಲ್ಲಿ ಒಂದು ಆನೆ ಬೇರೆ ಬಂತು, ಅದನ್ನು ನೋಡೋಕ್ಕೆ ತುಂಬ ಜನ ನಿಂತ್ಕೊಂಡಿದ್ರು. ಹೊರಗಡೆ ವಾತಾವರಣ ಮಾತ್ರ ಸಖತ್ತು ಕೂಲಾಗಿತ್ತು. ನೋಡೋಕ್ಕೆ ಒಂದು ಚೆಂದ ಆ ಟೈಮಲ್ಲಿ.
ಇದಾದಮೇಲೆ ನೆಕ್ಸ್ಟು ವೀರೇಂದ್ರ ಹೆಗ್ಗಡೆರು ಬಂದರು ಅನಿಸುತ್ತೆ. ಆವಾಗ ನಮಗೆ ದರ್ಶನ ಮಾಡೋಕ್ಕೆ ಬಿಟ್ಟರು. ನಾವು ಇವಾಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹೆಗ್ಡೆ ಅವ್ರ ದರ್ಶನ ಮಾಡ್ಕೊಂಡು ನಾವು ಮತ್ತೆ ಸಂಜೆ ಪ್ರಸಾದಕ್ಕೆ ಬಂದ್ವಿ. ಸೊ ಪ್ರಸಾದ ಮುಗಿಸ್ಕೊಂಡು ನಾವು ಫರ್ದರ್ ರೂಮಿಗೆ ಹೋಗಿ ಸ್ಟೇ ಮಾಡಿ ಫರ್ದರ್ ಬೆಳಗ್ಗೆ ಹೋಗುವಂಥ ಪ್ಲ್ಯಾನ್ ಇತ್ತು. ಸೊ ಪ್ರಸಾದ ಮಾಡ್ಕೊಂಡು ಊರಿಗೆ ಹೋಗ್ತೀವಿ. ಈಗ ಸಂಜೆ ಮೇಲೆ ನಮಗೆ ತಾಟೆ ಕೊಡಲಿಲ್ಲ, ಈ ಥರ ಎಲೆ ಊಟ ಇತ್ತು. ಓಕೆ, ನೈಟ್ ದರ್ಶನ ಮಾಡ್ಕೊಂಬಂದು ಬೆಳಗ್ಗೆ 5:30 ನಾವು ಎದ್ದಿದ್ದೀವಿ. ಇವಾಗ 5:30 ಆಲ್ಮೋಸ್ಟ್ ಫ್ರೆಶಪ್ ಆಗಿ ಹೊರಟಿದ್ದೀವಿ. ಇವಾಗ ನಾವು ಹೊರಟಿರೋವಂಥ ಜಾಗ ಕುಕ್ಕೆ ಸುಬ್ರಹ್ಮಣ್ಯ. ಧರ್ಮಸ್ಥಳದಲ್ಲಿ ರೂಮ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ತುಂಬ ಹೈಜಿನಿಕ್ ಮಾಡಿದ್ದಾರೆ. ನಾವು ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೋಬಾರ್ದು. ನಾವು ಸಹಿತ ಎಲ್ಲೇ ಹೋದರೂ ನೀಟಾಗಿ ಆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಅದನ್ನು ಅದರ ಕಡೆಯಿಂದ ರಿಕ್ವೆಸ್ಟು. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಸೊ ಇಲ್ಲಿಂದ ನಾವು ಪಯಣ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ. ಸೊ ನಾವಿದ್ದಿದ್ದು ಹೋಟೆಲು ಸಂಕೇತ್. ಸೊ ಈ ಹೋಟೆಲ್ ತುಂಬ ದೊಡ್ಡದಿದೆ. ಓಕೆ, ವಸತಿ ಗೃಹ ತುಂಬ ದೊಡ್ಡದಿದೆ. ಯಾವಾಗಲೂ ನಮಗಲ್ಲಿ ರೂಮ್ ಸಿಗುತ್ತೆ. ಸೊ ಇಲ್ಲಿಂದ ಮಂಜುನಾಥ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿ ನಾವು ಫರ್ದರ್ ಹೋಗ್ತಿರೋದು ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ. ಆಲ್ಮೋಸ್ಟ್ ಬೆಳಗ್ಗೆ 6 ಗಂಟೆ ಆಗಿತ್ತು. ಅಲ್ಲಿ ಎಷ್ಟು ಟೈಮ್ ಆದರೂ ಸಹಿತ ಅಲ್ಲಿ ಜನ ಜಾಸ್ತಿ ಇರ್ತಾರೆ. ಬೆಳಗ್ಗೆ ಟೈಮಲ್ಲಿ ತುಂಬ ಪೀಸ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬಸ್ ರೆಡಿ ಇತ್ತು ನಮಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಓಡೋಕ್ಕೆ. ಸೊ ಬಸ್ ಹತ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಹೊರಟ್ವಿ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ 6 ಗಂಟೆ ಬಸ್ ಇದೆ. ಧರ್ಮಸ್ಥಳಕ್ಕೆ ಒಂದು ನಮಸ್ಕಾರ ಮಾಡಿ ಎಲ್ಲರೂ ಚೆನ್ನಾಗಿಡಪ್ಪ ದೇವ್ರೆ ಅಂತ ಕೇಳ್ಕೊಂಡು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ನಾವು ಪಯಣ ಬಳಸ್ತಿದ್ದೀವಿ ಇವಾಗ. ಸೊ ಧರ್ಮಸ್ಥಳ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ವಾಪಸ್ ಬರೋದು ಯಾವಾಗಲೂ ಪ್ರಾಕ್ಟೀಸು. ಯಾವಾಗಲೂ ನಾವು ಅದನ್ನು ಫಾಲೋ ಮಾಡ್ತೀವಿ. ಚೈಲ್ಡ್ಹುಡ್ ಇದ್ದಂಗೂ ಹಂಗೆ ಫಸ್ಟ್ ಧರ್ಮಸ್ಥಳ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಬರಬೇಕು ಅಂತ ಹೇಳ್ತಾರೆ. ನಾವು ಅದನ್ನು ಫಾಲೋ ಮಾಡ್ತೀವಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಆನ್ ದ ವೇ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಮಾತ್ರ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಕಾಡು ಮಧ್ಯದಲ್ಲಿ ಹೋಗಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೋಡ್ ತುಂಬ ಅಗಲ ಇತ್ತು. ಸುತ್ತಮುತ್ತ ನೋಡೋಕ್ಕೆ ಪರಿಸರ ತುಂಬ ಕೂಲಾಗಿತ್ತು, ಪೀಸ್ಫುಲ್ಲಾಗಿತ್ತು. ಬೆಳಗ್ಗೆ ವಾತಾವರಣ ತುಂಬ ಚೆನ್ನಾಗಿತ್ತು. ನೋಡಿ, ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಟ್ರೈನಲ್ಲಿ ಹೋಗಬೇಕು ಅಂತ. ನಾವು ಅಂದ್ಕೊಂಡಿದ್ದು ಟ್ರೈನ್ 12 ಗಂಟೆ 12:15 ಇದೆ ಅಂತ. ಬಟ್ ನಮಗೆ ಶಾಕ್ ಆಗಿದ್ದೇನಪ್ಪ ಅಂದರೆ ಟ್ರೈನ್ 10:00 11 ಗಂಟೆಗೆ ಇದೆ ಅಂತ ನಮಗೆ ಗೊತ್ತಾಯಿತು. ನಾವು ಇಮಿಡಿಯೇಟಾಗಿ ಬಸ್ಸಿಂದ ಇಳಿದು ಲಗೇಜ್ನ ಬಸ್ ಸ್ಟ್ಯಾಂಡಲ್ಲಿ ಒಂದು ಲಗೇಜ್ ಇಡೋಂಥ ಪ್ಲೇಸ್ ಬರುತ್ತೆ, ಅಲ್ಲೋಗಿ ಲಗೇಜ್ನ ಇಟ್ಟು ಇಮಿಡಿಯೇಟಾಗಿ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನಕ್ಕೆ ನಾವು ಹೊರಟ್ವಿ. ಸೊ ಅಲ್ಲಿಂದ ದರ್ಶನ ಮಾಡ್ಕೊಂಡು ಹೊರಡ್ತೀವಿ. ಇವಾಗ ಅದು ಟ್ರೈನಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸ್ವಲ್ಪ ಹರಿಬರಿ ಆಯಿತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ಯಾಕೆಂದರೆ ಟ್ರೈನ್ ಮಿಸ್ ಆಗುತ್ತೆ ಅನ್ನೋ ಇದರಲ್ಲಿ ಸ್ವಲ್ಪ ಬೇಗ ಫಾಸ್ಟಾಗಿ ದರ್ಶನ ಮಾಡ್ಕೊಂಬಂದ್ವಿ. ಇಲ್ಲಿ ಜಾಸ್ತಿ ಜನ ರಶ್ ಇಳಿದ್ರೂ ಸಹಿತ ಇಲ್ಲೂ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬರಲಿಲ್ಲ. ಎಲ್ಲ ಕಡೆನೂ ಜನ ಮೂವಿಂಗ್ ಆಗ್ತಾಯಿದ್ರು. ಸೊ ನಮಗದು ಕರೆಕ್ಟ್ ಆಯಿತು. ದರ್ಶನ ತುಂಬ ಚೆನ್ನಾಗಾಯಿತು. ಇದಾದಮೇಲೆ ನೆಕ್ಸ್ಟು ದರ್ಶನ ಆದ ತಕ್ಷಣ ಪ್ರಸಾದ ತೊಗೊಂಡು ಸೀದಾ ನಾವು ಹೊರಟಿದ್ದು ವಾಪಸ್ಸು ಬಸ್ ಸ್ಟ್ಯಾಂಡ್ ಕಡೆಗೆ.
ಇಲ್ಲಿಂದ ನಾವು ಟ್ಯಾಕ್ಸಿ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಟ್ಯಾಕ್ಸೀಸ್ ಅವೈಲೇಬಲ್ ಇರ್ತಾವಲ್ಲ ಯಾವಾಗಲೂ ಸಹಿತ ಅವರಿಗೆ, ಆ ಟ್ಯಾಕ್ಸಿ ಡ್ರೈವರ್ಗೆ ಪಕ್ಕ ಟೈಮಿಂಗ್ಸ್ ಎಷ್ಟು ಬರುತ್ತೆ ಟ್ರೈನ್ ಅಂತ ಗೊತ್ತಿರುತ್ತೆ. ಸೊ ನಿಮಗೇನಾರ ಅಷ್ಟೊಂದು ಡೌಟ್ ಇದೆ ಡೈರೆಕ್ಟಾಗಿ ನೀವು ಅವ್ರನ್ನೇ ಕೇಳಿ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ಯಾಕೆಂದರೆ ಅವರು ರೈಲ್ವೆ ಸ್ಟೇಷನ್ನಿಗೆ ಎವ್ರಿ ಡೇ ಟ್ಯಾಕ್ಸಿ ಡ್ರೈವಿಂಗ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಪಕ್ಕ ಟೈಮಿಂಗ್ ಗೊತ್ತಿರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯಗೆ ಒಂದು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದು ನಾವು ರೈಲ್ವೆ ಸ್ಟೇಷನ್ನಿಗೆ. ಸೊ ಟ್ರೈನು ನಮಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರು ಲೇಟಾಗಿ ಬರುತ್ತೆ ಅಂತ ಗೊತ್ತಾಯಿತು. ಕುಕ್ಕೆ ಸುಬ್ರಹ್ಮಣ್ಯದಿಂದ ಟ್ರೈನಲ್ಲಿ ನಮ್ಮ ಶಿವಮೊಗ್ಗ ಕಡೆ ಜರ್ನಿ ಏನಿದೆಯಲ್ಲ ಇದು ಮರೆಯಲಾಗದಂಥ ಜರ್ನಿ. ಏಕೆಂದರೆ ಇದು ಕಂಪ್ಲೀಟಾಗಿ ಹಿಲ್ ಸ್ಟೇಷನಲ್ಲಿ ಮೂಮೆಂಟ್ ಆಗುತ್ತೆ. ಇಲ್ಲಿ ನಾವು ತುಂಬ ಚೆನ್ನಾಗಿರೋಂಥ ದೃಶ್ಯಗಳನ್ನ ನೋಡ್ಬೋದು. ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ನಾವು 3rd ಟೈಮ್ ಹೋಗ್ತಿರೋದು. ನೆಕ್ಸ್ಟ್ ಟೈಮ್ ನೀವು ಏನಾದ್ರು ಕುಕ್ಕೆ ಸುಬ್ರಹ್ಮಣ್ಯ ಹೋದರೆ ಟ್ರೈನಲ್ಲಿ ಬನ್ನಿ ವಾಪಸ್ಸು. ಯು ವಿಲ್ ಗೆಟ್ ಅ ಬೆಟರ್ ಎಕ್ಸ್ಪೀರಿಯೆನ್ಸ್. ಸೊ ನಾವು ಓಡಬೇಕಾದ್ರೆ ಟ್ರೈನ್ ಬಂತು. ಟ್ರೈನ್ ರಶ್ ಇತ್ತು, ಬಟ್ ನಾವು ಆಗಿದ್ರೂ ಸೀಟ್ ಹಿಡಿದ್ವಿ, ಬಿಡಲಿಲ್ಲ. ಇಲ್ಲಿಂದ ನಮ್ಮದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಶಿವಮೊಗ್ಗಗೆ ಜರ್ನಿ ಟ್ರೈನಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತುಂಬ ಟನಲ್ಸ್ ಬರುತ್ತೆ, ಒಂದು 25-30 ಸಿಗುತ್ತೆ. ಇದ್ರಲ್ಲಿ ಒಳ್ಳೆ ಮಜಾ, ಕಿಚ್ಚಾಡ್ಕೊಂಡು ಹೋಗಾಡ್ಕೊಂಡು ಜನಗಳೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ಮೇಲಿಂದ ನೋಡಿ, ಎಂಜಾಯ್ ಮಾಡಿ ವೀಡಿಯೋನ. ಕಾಡು ಮಧ್ಯದಲ್ಲಿ ಹೋಗೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ಅದ್ರ ಎಕ್ಸ್ಪೀರಿಯೆನ್ಸೇ ಬೇರೆ. ಅದರಲ್ಲೂ ಮಳೆ ಬರ್ತಾ ಇರುತ್ತೆ, ಆ ಬೆಟ್ಟ ಗುಡ್ಡ ನೋಡೋಕ್ಕೆ ಒಂದು ಚಂದ, ಕಣ್ಣಿಗೆ ತಂಪು, ಭಾಳ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಇದು ತುಂಬ ಲೇಟ್ ಆಗುತ್ತೆ, ಜರ್ನಿ ಲೇಟ್ ಇರುತ್ತೆ. ಬಟ್ ಆ ಜರ್ನಿ ಲೇಟ್ ಇದ್ರೂ ಸಹಿತ ಏನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀವಿ ಇದು ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸುಮ್ಮನೆ ಕಿಟಕಿ ಸುಮ್ಮನೆ ಸೈಡಲ್ಲಿ ನೋಡ್ತಾನೇ ಇರಬೇಕು ಅನಿಸಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ವ್ಯೂ. ನಾನು ಸಜೆಷನ್ಸ್ ಮಾಡ್ತೀನಿ, ಯಾವಾಗಲೂ ಕುಕ್ಕೆ ಸುಬ್ರಹ್ಮಣ್ಯದಿಂದ ವಾಪಸ್ ಬರ್ತಾ ಟ್ರೈನಲ್ಲೇ ಬನ್ನಿ ಅಂತ ಸಜೆಷನ್ಸ್ ಮಾಡ್ತೀನಿ. ನಿಮ್ಗೆ ಆಪ್ಷನ್ಸ್ ಇರುತ್ತೆ, ಬಟ್ ಟ್ರೈನ್ ಟೈಮಿಂಗ್ಸ್ನ ತಿಳ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಟ್ರೈನಿಂದ ನೋಡೋಕೆ ಇನ್ನೂ ಸಖತ್ತಾಗಿರುತ್ತೆ. ಬರೀ ಕಾಡು, ಫುಲ್ ದೊಡ್ಡ ದೊಡ್ಡ ಮರಗಳು ಇರ್ತವೆ. ವಿಡಿಯೋದಲ್ಲಿ ನಿಮಗೆ ಸಣ್ಣದು ಅನಿಸ್ಬೋದು, ಬಟ್ ನಾವು ನೋಡೋದು ಸಖತ್ ಚೆನ್ನಾಗಿ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ, ತುಂಬ ಚೆನ್ನಾಗಿತ್ತು ಮಾತ್ರ. ಸಖತ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗಂತೂ. ಸೊ ನನಗೆ ಆ ಜರ್ನಿ ಕಂಪ್ಲೀಟಾಗಿ ನಾವು ಬಂದು ಇಳಿದಿದ್ದು ಹಾಸನಲ್ಲಿ. ಇದು ಬಿಟ್ಟು ಇಮಿಡಿಯೇಟ್ 10-15 ನಿಮಿಷಕ್ಕೆ ಶಿವಮೊಗ್ಗ ಟ್ರೈನ್ ಇತ್ತು. ಬಟ್ ಕ್ಯಾಚ್ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ದೇವ್ರ ದಯೆಯಿಂದ ನಾವು ಅದನ್ನು ಕ್ಯಾಚ್ ಮಾಡಿದ್ವಿ. ಇಲ್ಲಿಂದ ಮತ್ತೆ ನಾವು ಹಾಸನಿಂದ ಶಿವಮೊಗ್ಗ ಓಡ್ತೀವಿ. ಫೈನಲಿ ನಾವು ಹಾಸನಿಂದ ಭದ್ರಾವತಿ ರೀಚ್ ಆದ್ವಿ. ಸೊ ಟ್ರೈನಲ್ಲಿ ನಮಗಿಲ್ಲೂ ಸ್ಟ್ರೆಸ್ ಅನಿಸಿಲ್ಲ, ಎಲ್ಲ ಕಡೆ ನಮಗೆ ಕಂಫರ್ಟಬಲ್ ಸೀಟ್ ಸಿಕ್ತು. ಅಲ್ಲಿಂದ ಸೀದಾ ಭದ್ರಾವತಿ ಬಸ್ ಸ್ಟ್ಯಾಂಡಿಂದ ಬಸ್ಸಲ್ಲಿ ಹತ್ಕೊಂಡು ನಮ್ಮೂರ ಕಡೆ ಪಯಣ. ಇದಾದಮೇಲೆ ನಮ್ಮ ಮನೆಗೆ ಪಯಣ. ಸೊ ಇದಾಯಿತು ನಮ್ಮ ಧರ್ಮಸ್ಥಳದ ಜರ್ನಿ, ಶಿವಮೊಗ್ಗ ಧರ್ಮಸ್ಥಳ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಫ್ಯಾಮಿಲಿ ಜೊತೆ ಹೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಬರೋದಕ್ಕೆ. ಸೊ ನಿಮ್ಗೆ ಹೇಗೆ ಅನಿಸ್ತು ವಿಡಿಯೋ ಅಂತ, ಖುಷಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.